ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ದಿನಾಂಕ 28/7/2026 ಒಂದು ಪ್ರಮುಖ ಪ್ರಚಲಿತ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್‌ಗೆ ಹೊಸಬರಾದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಬಹಳ ಸಹಕಾರಿಯಾಗುವಂತ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೋಡ್ತಾ ಇರಿ ಮಿಸ್ ಮಾಡದೆ. ಹಾಗಾದ್ರೆ ಬನ್ನಿ, ಮೊದಲನೇದಾಗಿ ಕ್ರೀಡೆ ಬಗ್ಗೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಿಸಿದಂತ ಸ್ವಲ್ಪ ಒಂದು ಪ್ರಶ್ನೆ ಇದೆ ನೋಡಿ. ಇತ್ತೀಚೆಗೆ ಕಾಮನ್ವೆಲ್ತ್ ಗೇಮ್ಸ್‌ನ ಒಂದು ಪ್ಯಾರಾ ಪವರ್ ಲಿಫ್ಟಿಂಗ್‌ನಲ್ಲಿ ಭಾರತಕ್ಕೆ ಮೊದಲ ಕಂಚಿನ ಪದಕ ತಂದುಕೊಟ್ಟವರು ಯಾರು ಅಂತ ಕೇಳಿದ್ದಾರೆ. ಫಸ್ಟ್ ನೋಡ್ರಿ, ಇತ್ತೀಚೆಗೆ ಈ ಒಂದು ಪವರ್ ಲಿಫ್ಟಿಂಗ್‌ನಲ್ಲಿ ಭಾರತಕ್ಕೆ ಮೊದಲ ಒಂದು ಕಂಚಿನ ಪದಕವನ್ನು ತಂದುಕೊಟ್ಟ ವ್ಯಕ್ತಿ ಯಾರಂತ ಕೇಳಿದ್ದಾರೆ ಇಲ್ಲಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಜುಮ್ಮಾ ಕುಮಾರ್ ನೋಡ್ರಿ. ಓಕೆ, ಇತ್ತೀಚೆಗೆ ನಡೆದಂತ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಜುಮ್ಮಾ ಕುಮಾರ್ ಅವರು ಈ ಒಂದು ಪವರ್ ಲಿಫ್ಟಿಂಗ್ ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡ್ರಿ, ಬಿಹಾರದ ಮೂಲರಾಗಿರುವಂತ ಜುಮ್ಮಾ ಕುಮಾರ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಜುಮ್ಮಾ ಕುಮಾರ್ ಅವ್ರು ಏನಪ್ಪಾ ಅಂತಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ನ ಒಂದು ಪ್ಯಾರಾ ಪವರ್ ಲಿಫ್ಟಿಂಗ್ ನಲ್ಲಿ 130.9 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದು ಕೊಟ್ಟಿದ್ದಾರೆ. ಯಾವ ಪದಕ ಅಂತಂದ್ರೆ ಕಂಚಿಂದಾದ್ ನೋಡ್ರಿ, ಅದು ಇಂಪಾರ್ಟೆಂಟ್. ಓಕೆ, ಇಲ್ಲಿ ಕಂಚು, ಬೆಳ್ಳಿ ಮತ್ತು ಚಿನ್ನದ ಪದಕ ಇರ್ತದ. ಅದರಲ್ಲಿ ಕಂಚಿನ ಪದಕವನ್ನು ಜುಮ್ಮಮ್ ಅವರು ಕುಮಾರ್ ಅವರು ಪಡೆದುಕೊಂಡಿದ್ದಾರೆ ನೋಡ್ರಿ. ಓಕೆ, ಜುಮ್ಮ ಅಂದೆ ಅಲ್ಲಿ ಜುಮ್ಮಮ್ ಕುಮಾರ್ ಅವರು ಪಡೆದುಕೊಂಡಿದ್ದಾರೆ ನೋಡ್ರಿ. ಇದೇ ಕೂಟದಲ್ಲಿ ವೇಟ್ ಲಿಫ್ಟಿಂಗ್ ನಲ್ಲಿ 48 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನ್ ಅವರು ಕೂಡ ಚಿನ್ನದ ಪದಕ ಮತ್ತು 60 ಕೆಜಿ ವಿಭಾಗದಲ್ಲಿ ಋಷಿಕಾಂತ್ ಸಿಂಗ್ ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದ್ದಾರೆ ನೋಡ್ರಿ, ಇದೇ ಒಂದು ವೇಟಿಂಗ್ ಲಿಫ್ಟ್ ನಲ್ಲಿ. ಓಕೆ, ಕ್ರೀಡೆ ಇತಿಹಾಸ ನೋಡೋದಾದ್ರೆ ಕಾಮನ್ವೆಲ್ತ್ ಕ್ರೀಡಾಕೂಟ ಇದು 1930ರಲ್ಲಿ ಕೆನಡಾದ ಒಂದು ಹ್ಯಾಮಿಂಗ್ಟನ್ ನಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಆಗ್ತದೆ ನೋಡ್ರಿ. ಭಾರತ ಮೊದಲ ಬಾರಿಗೆ 1934ರ ಒಂದು ಲಂಡನ್ನ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸ್ತದ. ಮೊಟ್ಟ ಮೊದಲ ಬಾರಿಗೆ ಭಾರತ ಯಾವಾಗ ಭಾಗವಹಿಸ್ತದಪ್ಪ ಅಂತಂದ್ರೆ 1934ರಲ್ಲಿ. ವಿಕಲಚೇತನರಿಗಾಗಿ ಮೀಸಲಾಗಿರುವಂತ ಈ ಒಂದು ಕ್ರೀಡಾಕೂಟವನ್ನು 1960ರಲ್ಲಿ ರೋಮ್ನಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗುತ್ತೆ ನೋಡ್ರಿ. ಓಕೆ, ಪ್ಯಾರಾಲಿಂಪಿಕ್ಸ್ ಏನಪ್ಪಾ ಅಂತಂದ್ರೆ ಕಮಿಟಿ ಆಫ್ ಇಂಡಿಯಾ, PCI ಅಂತ ಕರಿತೀವಿ ನೋಡ್ರಿ. ಅದಕ್ಕೆ ಭಾರತದಲ್ಲಿ ಪ್ಯಾರಾ ಕ್ರೀಡೆಗಳನ್ನು ಉತ್ತೇಜಿಸಲು 1997ರಲ್ಲಿ ಇದು ಸ್ಥಾಪನೆ ಮಾಡಲಾಗ್ತದೆ. ಓಕೆ, ನೋಡಿ ಸ್ನೇಹಿತರೆ, ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರ್ತದ. ಕ್ರೀಡೆಯ ಬಗ್ಗೆ ಕೂಡ ಕೇಳ್ತಾರ. ಓಕೆ, ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಜುಮ್ಮಮ್ ಕುಮಾರ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕಂಚಿನ ಒಂದು ಪದಕವನ್ನು ಪಡೆದುಕೊಂಡಿದ್ದಾರೆ ಪವರ್ ಲಿಫ್ಟಿಂಗ್ ನಲ್ಲಿ. ಇದು ಗೊತ್ತಿರಲಿ. ಓಕೆ, ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೋಡಿದೀವಿ, ಜೊತೆಗೆ ಇದಕ್ಕೆ ಸಂಬಂಧಿಸಿದಂತ ಒಂದು ಏನ್ ಸ್ಟ್ಯಾಟಿಕ್ ಜಿಕೆ ಕೂಡ ನೋಡಿದೀವಿ. ಈ ರೀತಿಯಾದಂತ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ತದ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಜಲ್ದಿ. ಓಕೆ, ನೆಕ್ಸ್ಟ್ ಒಂದು ಟಾಪಿಕ್ ಹೋಗೋದಾದ್ರೆ ಇದು ಕೂಡ ಕ್ರೀಡೆ ಬಗ್ಗೆ ಇದೆ ನೋಡಿ. ಓಕೆ, ಸ್ಕ್ವಾಶ್ ಚಾಂಪಿಯನ್ಶಿಪ್ ಅಂದ್ರೆ ಈ ಒಂದು ಕ್ರೀಡೆಗಳಲ್ಲಿ ಹಲವಾರು ಕ್ರೀಡೆಗಳು ಬರ್ತಾವ. ಇಲ್ಲಿ ಪವರ್ ಲಿಫ್ಟಿಂಗ್ ಬಗ್ಗೆ ನೋಡಿದ್ವಿ, ಈಗ ಸ್ಕ್ವಾಶ್ ಬಗ್ಗೆ ನೋಡಿಕೊಳ್ಳೋಣ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯರು ಯಾರು ಅಂತ ಕೊಟ್ಟಿದ್ದಾರೆ. ಸ್ಕ್ವಾಶ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದ ವ್ಯಕ್ತಿ ಯಾರಂತ ಇಲ್ಲಿ ಕೊಟ್ರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, ಅನಾಹತ್ ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಸ್ಕ್ವಾಶ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನು ಪಡೆದಂತ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ ನೋಡ್ರಿ, ಅನಾಹತ್ ಸಿಂಗ್ ಅವರು. ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೋಡೋದಾದ್ರೆ ಇವರು 18 ವರ್ಷದ ಯುವ ಆಟಗಾರ್ತಿಯಾಗಿರುವಂತ ಅನಾಹತ್ ಸಿಂಗ್ ಅವರು ಈ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೆನಡಾದಲ್ಲಿ ನಡೆದಂತ ವಿಶ್ವ ಜೂನಿಯರ್ ಸ್ಕ್ವಾಶ್ ಪಂದ್ಯಾವಳಿಯಲ್ಲಿ ಅನಾಹತ್ ಸಿಂಗ್ ಅವರು ಈಜಿಪ್ಟ್ನ ಒಂದು ಪ್ರಬಲ ಆಟಗಾರ್ತಿಯನ್ನು ಮಣಿಸಿದ್ದಾರೆ. ಓಕೆ, ಇದರೊಂದಿಗೆ ಈ ಒಂದು ಪ್ರತಿಷ್ಠಿತ ಟೂರ್ನಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದಂತ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಈ ಒಂದು ಅನಾಹತ್ ಸಿಂಗ್ ಅವರು ಪಾತ್ರರಾಗಿದ್ದಾರೆ ಅಂತ ಹೇಳಬಹುದು ನೋಡ್ರಿ. ಅನಾಹತ್ ಸಿಂಗ್ ಸ್ಕ್ವಾಶ್ ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಸ್ಕ್ವಾಶ್ ಬಗ್ಗೆ ನೋಡೋದಾದ್ರೆ ಇದೇನಪ್ಪಾ ಅಂತಂದ್ರೆ 19ನೇ ಶತಮಾನದಲ್ಲಿ ಆರಂಭ ಆಗ್ತದ. ಲಂಡನ್ ನ ಒಂದು ಆರೋ ಸ್ಕೂಲ್ ನಲ್ಲಿ ಉಗಮ ಆತು ನೋಡ್ರಿ. ಇಂಗ್ಲೆಂಡ್ ನ ಒಂದು ಲಂಡನ್ ನಲ್ಲಿ ಉಗಮ ಆಗ್ತದ ಅಂತ ಹೇಳ್ಬೋದು. ಒಲಿಂಪಿಕ್ ಯಾವಾಗ ಸೇರ್ಪಡೆ ಆಯ್ತಪ್ಪ ಅಂತಂದ್ರೆ 2028ರಲ್ಲಿ ನಡೆಯುವಂತ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕೂಡ ಇದನ್ನು ಸೇರ್ಪಡೆ ಮಾಡಲಾಗುತ್ತಿದೆ. ಅಧಿಕೃತವಾಗಿ
ಸೇರಿಸಲಾಗಿದೆ ನೋಡಿ. ಈ ಒಂದು ಸ್ಕ್ವಾಶ್ ಎಂಬ ಕ್ರೀಡೆಯನ್ನು. ಓಕೆ, ಒಲಿಂಪಿಕ್ಸ್ಗೆ ಕೂಡ ಸೇರ್ಪಡೆ ಆಗಿದೆ 2028ರಲ್ಲಿ ನಡೀತದೆ. ಇಲ್ಲಿ ಲಾಸ್ ಏಂಜಲೀಸ್. ಓಕೆ, ಪ್ರಮುಖ ಭಾರತೀಯ ಆಟಗಾರರು ಯಾರ್ಯಾರಪ್ಪ ಅಂತಂದ್ರೆ ಅಂದ್ರೆ ಈ ಒಂದು ಸ್ಕ್ವಾಶ್ ಆಟವನ್ನು ಆಡುವಂತ ಭಾರತದ ಆಟಗಾರರು ಯಾರು, ಇದು ಕೂಡ ಪ್ರಮುಖ ಆಗ್ತದೆ ನೋಡ್ರಿ. ಯಾಕಂದ್ರೆ ಆ ಪರೀಕ್ಷೆಯಲ್ಲಿ ಸ್ಕ್ವಾಶ್ ಆಟಗಾರರು ಯಾರು ಅಥವಾ ಯಾರು ಅಲ್ಲ ಅಂತ ಕೂಡ ಕೇಳುವಂತ ಸಾಧ್ಯತೆ ಇರ್ತದೆ. ಸೌರವ್ ಘೋಷಲ್, ದೀಪಿಕಾ ಪಳ್ಳಿಕಲ್ ಮತ್ತು ಜೋಶ್ನಾ ಚಿನ್ನಪ್ಪ ಭಾರತದ ದಿಗ್ಗಜ ಸ್ಕ್ವಾಶ್ ಆಟಗಾರರು ಆಗಿದ್ದಾರೆ ನೋಡ್ರಿ. ಇವರು ಪ್ರಮುಖ ಸ್ಕ್ವಾಶ್ ಆಟಗಾರರು. ನೆಕ್ಸ್ಟ್, ಯುನೆಸ್ಕೋ ಪಾರಂಪರಿಕ ತಾಣ ಬಗ್ಗೆ ನ್ಯೂಸ್ ಅಲ್ಲಿ ಕೊಟ್ಟಿದ್ರು. ಇತ್ತೀಚೆಗೆ ಭಾರತದ 45ನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಸೇರ್ಪಡೆಯಾದಂತ ಸಾರನಾಥ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಸಾರನಾಥ ಅಂದಾಗ ತಕ್ಷಣ ನಿಮ್ಗೆಲ್ರಿಗೂ ಒಂದು ಟಾಪಿಕ್ ನೆನಪು ಬರಲೇಬೇಕು. ಅದ್ಯಾವ್ದಪ್ಪ ಅಂತಂದ್ರೆ ಬೌದ್ಧ ಧರ್ಮ. ಓಕೆ, ಈ ಈ ಒಂದು ಸಾರನಾಥ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದ. ಈ ಒಂದು ಸಾರನಾಥ್ನಲ್ಲಿ ಏನಪ್ಪಾ ಅಂತಂದ್ರೆ ಬೌದ್ಧ ಧರ್ಮ, ಒಂದು ಬೌದ್ಧ ಸಿದ್ಧಾರ್ಥ ಏನ್ ಮಾಡ್ತಾನಂದ್ರೆ ಮೊದಲ ಬೋಧನೆ ಮಾಡಿದಂತ ಒಂದು ಸ್ಥಳ ಸಾರನಾಥನ ಒಂದು ಜಿಂಕೆ ವನದಲ್ಲಿ ಬೋಧನೆ ಮಾಡ್ತಾನ ನೋಡ್ರಿ ಗೌತಮ್ ಬುದ್ಧ. ಓಕೆ, ಉತ್ತರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು. ಗೌತಮ್ ಬುದ್ಧನು ಜ್ಞಾನೋದಯದ ನಂತರ ತನ್ನ ಮೊದಲ ಬೋಧನೆಯನ್ನು ನೀಡಿದಂತ ಪವಿತ್ರ ಸ್ಥಳವಾದಂತ ಒಂದು ಸ್ಥಳ ಯಾವ್ದಂದ್ರೆ ಅದು ಸಾರನಾಥ್. ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತ ನೋಡ್ರಿ. ಇದು ಏನಾಗಿದೆ ಅಂದ್ರೆ ಇತ್ತೀಚೆಗೆ ಯುನೆಸ್ಕೋದ 45ನೇ ವಿಶ್ವ ಪಾರಂಪರ ಪಟ್ಟಿಗೆ ಸೇರ್ಪಡೆ ಆಗಿದೆ. ಇಲ್ಲಿ ಬೌದ್ಧ ಧರ್ಮದ ಪ್ರಮುಖ ಸ್ಮಾರಕಗಳಾದ ಚೌಕಂಡಿ ಸ್ತೂಪ ಮತ್ತು ಭಾರತದ ರಾಷ್ಟ್ರೀಯ ಲಾಂಛನವಾಗಿರುವಂತ ಅಶೋಕನ ಸ್ತಂಭಗಳು ಕೂಡ ಕಂಡು ಬರ್ತಾವ ಈ ಒಂದು ಸಾರನಾಥದಲ್ಲಿ. ಗೌತಮ್ ಬುದ್ಧ ಏನಪ್ಪಾ ಅಂತಂದ್ರೆ ಜ್ಞಾನೋದಯ ಆದ ನಂತರ ಏನಂದ್ರೆ ಮೊದಲ ಬೋಧನೆಯನ್ನು ಈ ಒಂದು ಸಾರನಾಥನದಲ್ಲಿ ಮಾಡ್ತಾನ. ಇದಕ್ಕೆ ಏನೆಂದು ಕರೀತಾರಪ್ಪ ಅಂತಂದ್ರೆ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಧರ್ಮಚಕ್ರ ಪ್ರವರ್ತನ ಅಂತ ಯಾವ್ದು ಕರೀತಾರೆ ಅಂದ್ರೆ ಗೌತಮ್ ಬುದ್ಧನ ಒಂದು ಬೋಧನೆ ಮಾಡುವುದಕ್ಕೆ. ಯುನೆಸ್ಕೋದ ಬಗ್ಗೆ ಮಾಹಿತಿ ನೋಡೋದಾದ್ರೆ ಇದರ ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರೀತಾರೆ. ಇದು ಸ್ಥಾಪನೆಯಾಗಿದ್ದು 1945ರಲ್ಲಿ ಇದು ಸ್ಥಾಪನೆ ಆಗ್ತದ. ಇದರ ಒಂದು ಕೇಂದ್ರ ಕಚೇರಿ ಈ ಫ್ರಾನ್ಸ್ನ ಒಂದು ಪ್ಯಾರಿಸ್ನಲ್ಲಿ ಕಂಡು ಬರ್ತದೆ ನೋಡ್ರಿ. ಅದೇ ರೀತಿಯಾಗಿ ಯುನೆಸ್ಕೋಗೆ ಪಟ್ಟಿಗೆ ಸೇರುವಂತ ಕರ್ನಾಟಕದ ಪ್ರಮುಖ ತಾಣಗಳು ನೋಡೋದಾದ್ರೆ ಹಂಪಿ, ಇದು 1986ರಲ್ಲಿ ಸೇರ್ಪಡೆ ಆಗ್ತದ. ಆಮೇಲೆ ಪಟ್ಟದಕಲ್ಲು 1987ರಲ್ಲಿ ಸೇರ್ಪಡೆ ಆಗ್ತದ. ಓಕೆ, ಆಮೇಲೆ ನಂತರ ಪಶ್ಚಿಮ ಘಟ್ಟಗಳು 2012ರಲ್ಲಿ ಇವು ಸೇರ್ಪಡೆ ಆಗ್ತದ. ಇವು ಕರ್ನಾಟಕದಲ್ಲಿರುವಂತ ಪ್ರಮುಖ ವಿಶ್ವ ಪಾರಂಪರಿಕ ತಾಣಗಳಾಗಿವೆ ನೋಡಿ. ಜೊತೆಗೆ ಇತ್ತೀಚೆಗೆ ಹೊಸವು ಕೂಡ ಸೇರ್ಪಡೆ ಆಗಿವೆ. ಹೊಸ ತಾಣಗಳು ಯಾವಪ್ಪ ಅಂತ ನೋಡೋದಾದ್ರೆ ಕರ್ನಾಟಕದ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ಹೊಯ್ಸಳ ದೇವಾಲಯಗಳು ಸಮೂಹ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿವೆ ಅಂತ ಹೇಳ್ಬೋದು 2023ರಲ್ಲಿ. 23-24ರಲ್ಲಿ ಸೇರ್ಪಡೆ ಆದಂತ ಒಂದು ಪ್ರಮುಖ ಸ್ಥಳಗಳು ಆಗಿದ್ದ ನೋಡ್ರಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಬಹಳ ಒಂದು ಪರೀಕ್ಷೆಗೆ ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನು ಒದಗಿಸ್ತದಂತ ಅನ್ಕೊಂಡಿನಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ಜಲ್ದಿ ಲೈಕ್ ಬಟನ್ ನ ಪ್ರೆಸ್ ಮಾಡ್ರಿ. ನೆಕ್ಸ್ಟ್, ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ನ್ಯೂಸ್ ಅಲ್ಲಿ ಬಂದಿತ್ತು. ಅಂದ್ರೆ ಭಾರತದ ಪ್ರಥಮ ಭಾಷಾ ಸಂಗ್ರಹಾಲಯ ಪದಲೋಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಭಾರತದ ಮೊದಲ ಒಂದು ಭಾಷಾ ಸಂಗ್ರಹಾಲಯ ಪದಲೋಕವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ? ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕೋಲ್ಕತ್ತಾದಲ್ಲಿ ಮಾಡಿದ್ದಾರೆ. ಈ ಒಂದು ಪದಲೋಕ ಉದ್ಘಾಟನೆ ಮಾಡಿದ್ದಾರೆ ನೋಡ್ರಿ, ಭಾಷಾ ಸಂಗ್ರಹಾಲಯ ಇದೊಂದು. ಓಕೆ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಭಾರತ ಮೊದಲ ಒಂದು ಭಾಷಾ ಮ್ಯೂಸಿಯಂ ತಲೆ ಎತ್ತಿದೆ ಅಂತ ಹೇಳ್ಬೋದು. ಕೋಲ್ಕತ್ತಾದಲ್ಲಿ ಭಾರತದ ಅದ್ಭುತ ಮತ್ತು ಭಾಷಾ ವೈವಿಧ್ಯತೆಯನ್ನು ರಕ್ಷಿಸುವಂತ ಮತ್ತು ಪ್ರದರ್ಶಿಸುವಂತ ಉದ್ದೇಶದಿಂದ ಈ ಒಂದು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಕೋಲ್ಕತ್ತಾದಲ್ಲಿ. ಓಕೆ, ಇದು ಭಾರತದ ಸುಮಾರು 380 ಭಾಷೆಗಳ ಇತಿಹಾಸ, ಲಿಪಿಗಳು ಮತ್ತು ಸಂಸ್ಕೃತಿಯನ್ನು ಜನರಿಗೆ ಪರಿಚಯ ನೀಡ್ತದಂತ ಒಂದು ಮಾಹಿತಿ ಕೂಡ ಇದೆ. ಓಕೆ, ಇಲ್ಲಿ ಕೋಲ್ಕತ್ತಾದಲ್ಲಿ ನೋಡ್ರಿ ಭಾಷಾ ಒಂದು ಪದಲೋಕವನ್ನು ಉದ್ಘಾಟನೆ ಮಾಡಿದ್ದಾರೆ, ಮ್ಯೂಸಿಯಂ. ಓಕೆ, ಭಾಷಾ ಮ್ಯೂಸಿಯಂ ಎಲ್ಲಿ ಇತ್ತಿದೆ ಅಂದ್ರೆ ಅದು ಕೋಲ್ಕತ್ತಾದಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಭಾಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಸಂವಿಧಾನದಲ್ಲಿ 8ನೇ ಒಂದು ಪರಿಚಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ಭಾರತೀಯ ಸಂವಿಧಾನದ 8ನೇ ಒಂದು ಶೆಡ್ಯೂಲ್ ನಲ್ಲಿ ಅಧಿಕೃತವಾಗಿ ಸಂಬಂಧಿಸಿದಂತೆ 22 ಭಾಷೆಗಳು ಕಂಡು ಬರ್ತದೆ. ಭಾಷೆಗಳ ಬಗ್ಗೆ 8ನೇ ಒಂದು ಪರಿಚಯದ ಹೇಳುತ್ತೆ ನೋಡ್ರಿ, 8ನೇ ಒಂದು ಶೆಡ್ಯೂಲ್. ಅದರಲ್ಲಿ ಪ್ರಮುಖವಾಗಿ ನೋಡ್ರಿ ಶಾಸ್ತ್ರೀಯ ಭಾಷೆಗಳು ಅಂತ ಹೇಳ್ಬೋದು ನಾವು. ಭಾರತದಲ್ಲಿ 6 ಭಾಷೆಗಳಿಗೆ ಕ್ಲಾಸಿಕಲ್ ಸ್ಟೇಟಸ್ ನೀಡಲಾಗಿದೆ ನೋಡಿ. ಎಷ್ಟು ಭಾಷೆಗಳಿಗೆ ಒಂದು ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆಪ್ಪ ಅಂತಂದ್ರೆ 6 ಭಾಷೆಗಳಿಗೆ ನೀಡಲಾಗಿದೆ ಅಂತ ಹೇಳ್ಬೋದು.
ಈ ಯಾವ್ಯಾವಪ್ಪ ಅಂತ ನೋಡೋದಾದ್ರೆ ತಮಿಳು, ಸಂಸ್ಕೃತ, ಕನ್ನಡ, ತೆಲುಗು ಮತ್ತು ಮಲಯಾಳಂ, ಒಡಿಯಾ ಇವು 6 ಭಾಷೆಗಳಿಗೆ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳ್ತೀವಿ. ತಮಿಳಿಗೆ 2004ರಲ್ಲಿ ನೀಡಲಾಗ್ತದ, ಸಂಸ್ಕೃತಿಗೆ 2005ರಲ್ಲಿ ನೀಡ್ತಾರೆ. ಕನ್ನಡ ಮತ್ತು ತೆಲುಗು ಏನಪ್ಪಾ ಅಂತಂದ್ರೆ ಒಟ್ಟಾಗಿ 2008ರಲ್ಲಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಳ್ತಾರೆ ನೋಡ್ರಿ. ಓಕೆ, ಕನ್ನಡಕ್ಕೆ 2008ರಲ್ಲಿ ಶಾಸ್ತ್ರೀಯ ಮಾನಕ್ಕೆ ಸಿಗ್ತದೆ. ಮಲಯಾಳಂ ಏನು 2010ರಲ್ಲಿ ಅನ್ಸುತ್ತೆ. ಒಡಿಯಾ ಅಂದ್ರೆ 2014ರಲ್ಲಿ ಒಡಿಯಾ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗುತ್ತದ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ವಿಷಯಗಳು ಕೂಡ ಗೊತ್ತಾಯ್ತು, ಜೊತೆಗೆ ನಿಮ್ಗೆ ರಿವಿಷನ್ ಆದಂಗೂ ಕೂಡ ಆಯ್ತು. ಓಕೆ, ಅದೇ ರೀತಿಯಾಗಿ CIIL ಮೈಸೂರು ಅಂತ ನೋಡೋಣ. ಇದು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಆಗಿದೆ ನೋಡ್ರಿ. ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. CIIL ಅಂತ ಕರೀತಾರೆ. ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಇದನ್ನು 1969ರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ಭಾರತೀಯ ಭಾಷಾ ವಿಭಾಗಗಳ ಒಂದು ಕೇಂದ್ರ ಸಂಸ್ಥೆ ಎಲ್ಲಿದೆಪ್ಪ ಅಂತಂದ್ರೆ ಅದು ಮೈಸೂರಿನಲ್ಲಿ ಕಂಡು ಬರುತ್ತೆ ನೋಡ್ರಿ. ನಮ್ಮ ಒಂದು ಕರ್ನಾಟಕದ ಮೈಸೂರಿನಲ್ಲಿ ಭಾಷೆಗಳ ಒಂದು ಕೇಂದ್ರ ಕಂಡು ಬರ್ತದ ಸಂಸ್ಥೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಭೌಗೋಳದ ಭಾಷಾಶಾಸ್ತ್ರ ಬಗ್ಗೆ ಒಂದು ಪ್ರಶ್ನೆ. ಭಾರತೀಯ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಬಾಬಾ ಎಲ್ ಮಂಡೇಲಾ ಜಲಸಂಧಿಯು ಯಾವ 2 ಜಲಮೂಲಗಳನ್ನು ಸಂಪರ್ಕ ಮಾಡುತ್ತದೆ ಅಂತ ಹೇಳ್ಬೋದು. ನೋಡ್ರಿ, ಜಲಸಂಧಿ ಮೇಲೆ ಪ್ರಶ್ನೆ ಕೇಳುತ್ತಾರೆ. ಜಲಸಂಧಿಗಳು ಇದ್ರ ಮೇಲೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ನೋಡ್ರಿ, ನೋಡ್ಕೊಳ್ರಿ. ಪ್ಲೇ ಲಿಸ್ಟ್ ಅಲ್ಲಿ ಇದೆ ನೋಡಿ ಜಲಸಂಧಿ ಮೇಲೆ. ಓಕೆ, ಬಾಬಾ ಎಲ್ ಮಂಡೇಲಾ ಜಲಸಂಧಿ ಯಾವ 2 ಒಂದು ಜಲಮೂಲಗಳ ನಡುವೆ ಕಂಡು ಬರ್ತದಂತ ಕೊಟ್ಟಿದ್ದಾರೆ. ಬಾಬಾ ಎಲ್ ಮಂಡೇಲಾ ಜಲಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿ ನಡುವೆ ಈ ಒಂದು ಬಾಬಾ ಎಲ್ ಮಂಡೇಲಾ ಜಲಸಂಧಿ ಕಂಡು ಬರ್ತದ. ಓಕೆ, ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿ ಅಂದ್ರೆ ರೆಡ್ ಸಿ ಅಂಡ್ ಗಲ್ಫ್ ಆಫ್ ಎಡನ್ ಅನ್ನು ಇದು ಬೆಸೆಯುತ್ತದೆ. ಭೌಗೋಳಿಕವಾಗಿ ಈ ಜಲಸಂಧಿಯು ಮಧ್ಯಪ್ರಾಚ್ಯದ ಯೆಮೆನ್ ಮತ್ತು ಆಫ್ರಿಕಾ ಖಂಡಗಳ ಜಿಬೂಟಿ ದೇಶಗಳ ನಡುವೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಯಾವ್ಯಾವ ದೇಶ ಅಂದ್ರೆ ಯೆಮೆನ್ ಮತ್ತು ಆಫ್ರಿಕಾದ ಜಿಬೂಟಿ. ಇದು ಜಾಗತಿಕ ವ್ಯಾಪಾರದ ಪ್ರಮುಖ ಕೊಂಡಿಯಾಗಿದೆ ಅಂತ ಹೇಳ್ತೀವಿ. ಇದು ಇತ್ತೀಚೆಗೆ ಯೆಮನ್ನ ಒಂದು ಹೌತಿ ಬಂಡುಕೋರರು ಈ ಒಂದು ಮಾರ್ಗದಲ್ಲಿ ಸಾಗುವಂತ ಹಡಗುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಇದು ತೀವ್ರಗತಿಯಲ್ಲಿ ಸುದ್ದಿಯಲ್ಲಿ ಕಂಡು ಬಂದಿದೆ. ಯಾಕಪ್ಪ ಅಂತಂದ್ರೆ ಹೌತಿ ಬಂಡುಕೋರರು ಏನಪ್ಪಾ ಅಂತಂದ್ರೆ ಈ ಒಂದು ಸ್ಥಳದಲ್ಲಿ ಹಡಗುಗಳಿಗೆ ಬಹಳ ಒಂದು ಆ ದಾಳಿ ಮಾಡ್ತಿರೋದ್ರಿಂದ ಈ ಒಂದು ಏನಪ್ಪಾ ಅಂತಂದ್ರೆ ಬಾಬಾ ಎಲ್ ಮಂಡೇಲಾ ಸಂಧಿ ಸುದ್ದಿಯಲ್ಲಿ ಇತ್ತು. ಇದು ಯಾವ ಒಂದು ಮರಗಳ ಮಧ್ಯೆ ಕಂಡು ಬರ್ತದೆ ಅಂದ್ರೆ ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿ ನಡುವೆ ಕಂಡು ಬರುತ್ತೆ ನೋಡ್ರಿ. ಪ್ರಮುಖ ಜಲಸಂಧಿ ಬಗ್ಗೆ ನೋಡೋದಾದ್ರೆ ಪಾಕ್ ಜಲಸಂಧಿ. ಇದು ಯಾಕಂದ್ರೆ ಅತಿ ಹೆಚ್ಚಾಗಿ ಕೇಳಿದ್ದಾರೆ. ಪಾಕ್ ಸ್ಟೇಟ್ ಅಂತ ಹೇಳ್ತೀವಿ ನೋಡ್ರಿ. ಇದು ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಒಂದು ಜಲಸಂಧಿ ಆಗಿದೆ. ಇದು ಬಂಗಾಳ ಕೊಯ್ಲನ್ನು ಮತ್ತು ಮನ್ನಾರ್ ಕೊಯ್ಲನ್ನು ಸಂಪರ್ಕ ನೀಡುತ್ತೆ ನೋಡ್ರಿ. ಬಂಗಾಳ ಕೊಯ್ಲಿ ಮತ್ತು ಮನ್ನಾರ್ ಕೊಯ್ಲಿ. ಅದೇ ರೀತಿಯಾಗಿ ಜಿಬ್ರಾಲ್ಟರ್ ಜಲಸಂಧಿ ಅಂತ ಹೇಳ್ತೀವಿ. ಇದು ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಪ್ರತ್ಯೇಕಿಸುತ್ತದೆ. ಅದು ಜಿಬ್ರಾಲ್ಟರ್ ಜಲಸಂಧಿ. ಇದು ಮೆಡಿಟೇರಿಯನ್ ಸಮುದ್ರವನ್ನು ಮತ್ತು ಅಂಟಾರ್ಟಿಕಾ ಸಾಗರದೊಂದಿಗೆ ಸಂಪರ್ಕವನ್ನು ನೀಡುತ್ತದೆ, ಜಿಬ್ರಾಲ್ಟರ್ ಜಲಸಂಧಿ. ಅದೇ ರೀತಿಯಾಗಿ ಸುದ್ದಿಯಲ್ಲಿರುವಂತಹ ಹರ್ಮುಜ್ ಜಲಸಂಧಿ. ಇದು ಹರ್ಮುಜ್ ಜಲಸಂಧಿ ನೋಡ್ರಿ. ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿ ನಡುವೆ ಕಂಡು ಬರ್ತದ. ವಿಶ್ವದ ಅತಿ ದೊಡ್ಡ ತೈಲ ಸಾಗಾಣಿಕೆ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಅದು ಹರ್ಮುಜ್ ಜಲಸಂಧಿ. ಸುದ್ದಿಯಲ್ಲಿ ಇದೆ ನೋಡಿ, ಇದು ಹರ್ಮುಜ್ ಜಲಸಂಧಿ. ನೆಕ್ಸ್ಟ್, ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಮೇಲೆ ನ್ಯೂಸ್ ಅಲ್ಲಿ ಬಂದಿತ್ತು. ಕೇಂದ್ರ ಸರ್ಕಾರದ PM ಯಶಸ್ವಿ ಯೋಜನೆ ಮುಖ್ಯವಾಗಿ ಯಾರಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. PM ಯಶಸ್ವಿ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು. ಯಶಸ್ವಿ ಯೋಜನೆಗೆ ಈ ಒಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವುದು ಆಗ. PM ಯಶಸ್ವಿ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ PM ಯೋಗ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ವೈಭಾರತ್ ಇಂಡಿಯಾ ಅಂತ ನಾವು ಕರಿತೀವಿ. ವೈಭಾರತ್ ಇಂಡಿಯಾ ಒಂದು ಮೆರಿಟ್ ಆಧಾರಿತ ವಿದ್ಯಾರ್ಥಿ ವೇತನ ಯೋಜನೆ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಇದೊಂದು ಸ್ಕಾಲರ್ಶಿಪ್ ನೀಡ್ತಾರೆ. ಇದು ಹಿಂದುಳಿದ ವರ್ಗ ಆಗಿರ್ಬೋದು, ಆರ್ಥಿಕ ಹಿಂದುಳಿದ ವರ್ಗ ಆಗಿರ್ಬೋದು ಮತ್ತು ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಉನ್ನತ ವ್ಯಾಸಂಗಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಈ ಒಂದು PM ಯಶಸ್ವಿ ಯೋಜನೆ. ಇದಕ್ಕೆ ಸಚಿವಾಲಯ ಯಾವ್ದಂತ ನೋಡಿದ್ರೆ ನೂಡಲ್ ಸಚಿವಾಲಯ ಯಾವ್ದಂದ್ರೆ ಕೇಂದ್ರ ಮತ್ತು ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ. ಇದೊಂದು ನೂಡಲ್ ಸಚಿವಾಲಯ ಇದೆ ನೋಡ್ರಿ. ಈ ಒಂದು ಯೋಜನೆ ತಂದಂತ ಒಂದು ಸಚಿವಾಲಯ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅನುಷ್ಠಾನಗೊಳಿಸ್ತದ. ಸಂವಿಧಾನದ 304ನೇ ವಿಧಿಯ ಪ್ರಕಾರ ನೋಡೋದಾದ್ರೆ ಈ ಒಂದು ವಿಧಿಯು
ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಲು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆಗೆ ಅವಕಾಶ ನೀಡುತ್ತದೆ. ನೋಡ್ರಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ರಚನೆಗೆ ಅವಕಾಶ ನೀಡುವಂತ ಸಂವಿಧಾನದ ವಿಧಿ ಯಾವ್ದಪ್ಪ ಅಂತಂದ್ರೆ ಅದು 340ನೇ ವಿಧಿಯಾಗಿದೆ. ಇದು ಇಂಪಾರ್ಟೆಂಟ್. ಅಂದ್ರೆ ರಾಷ್ಟ್ರಪತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ 340ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಲು ಅವಕಾಶ ನೀಡುತ್ತಾರೆ. ಓಕೆ, ಅದೇ ರೀತಿಯಾಗಿ ಇತ್ತೀಚೆಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಯಾರಂತ ನೀವೇನಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ರಾಷ್ಟ್ರೀಯ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನು ಯಾರನ್ನಾಗಿ ನೇಮಕ ಮಾಡಲಾಗಿದೆ ಕಮೆಂಟ್ ಮಾಡಿ. ಯಾರಾಗಿದ್ದಾರೆ ಈಗ ಪ್ರಸ್ತುತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ. ಮಂಡಲ್ ಆಯೋಗ ಅಂತ ಬರ್ತ ನೋಡ್ರಿ. 1979ರಲ್ಲಿ BPL ಮಂಡಲ್ ನೇತೃತ್ವದಲ್ಲಿ ರಚನೆ ಆದಂತ ಈ ಆಯೋಗವು OBC ಮೀಸಲಾತಿಗೆ ಕಾರಣವಾಗ್ತದ. ಮಂಡಲ್ ಆಯೋಗ 1979ರಲ್ಲಿ ರಚನೆ ಆಗ್ತದ ಅಂತ ಹೇಳ್ಬೋದು. ಇದು OBC ಮೀಸಲಾತಿಗೆ ಕಾರಣ ಆಗುತ್ತದ ಮಂಡಲ್ ಆಯೋಗ. ಓಕೆ, ಅದೇ ರೀತಿ ಭಾರತದ ಮೊದಲ ಒಂದು ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಯಾವ್ದಪ್ಪ ಅಂತಂದ್ರೆ ಅದು ಕಾಕಾ ಕೇಲ್ಕರ್ ಆಯೋಗ ನೋಡ್ರಿ. ಓಕೆ, ಕಾಕಾ ಕೇಲ್ಕರ್ ಆಯೋಗ ಏನಪ್ಪಾ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಹಿಂದುಳಿದ ಮೊದಲ ಆಯೋಗ ಆಗಿದೆ. ನೆಕ್ಸ್ಟ್, ವಿಜ್ಞಾನ ತಂತ್ರಜ್ಞಾನ ಬಗ್ಗೆ ಸಂಬಂಧಿಸಿದ ಮಾಹಿತಿ ಇದೆ. ಸಂಪೂರ್ಣವಾಗಿ ಹೆಣ್ಣು ಮಕ್ಕಳ ಅಭಿವೃದ್ಧಿಪಡಿಸುತ್ತಿರುವಂತಹ ವಿಶ್ವದ ಮೊದಲ ಉಪಗ್ರಹ ಯೋಜನೆ ಯಾವುದು ಅಂತ ಕೊಟ್ಟಿದ್ದಾರೆ. ವಿಶ್ವದ ಮೊದಲ ಒಂದು ಉಪಗ್ರಹ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮಿಷನ್ ಶಕ್ತಿ ಶಾಟ್ ಅಂತ ನಾವು ಹೇಳ್ತೀವಿ. ಓಕೆ, ಇದು ಜಾಗತಿಕ ಮಟ್ಟದ ಐತಿಹಾಸಿಕ ಉಪಗ್ರಹ ಯೋಜನೆ ಆಗಿದೆ ನೋಡ್ರಿ. ಇದೊಂದು ಮಿಷನ್ ಶಕ್ತಿ ಶಾಟ್. ಇದು ಮಹಿಳೆಯರೇ ತಯಾರಿಸುವಂತ ಒಂದು ಉಪಗ್ರಹ ಆಗಿದೆ. ಸ್ಪೇಸ್ ಕಿಡ್ಸ್ ಇಂಡಿಯಾ ನೇತೃತ್ವದಲ್ಲಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಇದರಲ್ಲಿ ಕೇವಲ 14 ವರ್ಷದೊಳಗಿನ ಬಾಲಕಿಯರು ಭಾಗವಹಿಸ್ತಾರೆ. 14 ವರ್ಷದ ಹೆಣ್ಣು ಮಕ್ಕಳಿದ್ದಾರೆ, ಅವರೇ ಭಾಗವಹಿಸಿ ಅವರೇ ತಯಾರು ಮಾಡ್ತಾ ಇದ್ದಾರೆ ಈ ಒಂದು ಉಪಗ್ರಹವನ್ನು. ಬಾಹ್ಯಾಕಾಶದಲ್ಲಿ ವಿಜ್ಞಾನದಲ್ಲಿ ಮತ್ತು ಮಹಿಳಾ ಪ್ರಾತಿನಿಧ್ಯವನ್ನು ಹೆಚ್ಚಿಸುವುದು ಮತ್ತು ನಾರಿ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿದೆ ನೋಡ್ರಿ. ಓಕೆ, ಬಾಹ್ಯಾಕಾಶ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಸ್ರೋ ಇದ್ರ ಮೇಲೆ ಹಲವಾರು ಬಾರಿ ಹೇಳಿದ್ದೀನಿ. ಇಸ್ರೋ ಏನಪ್ಪಾ ಅಂತಂದ್ರೆ 1969 ಆಗಸ್ಟ್ 15ನೇ ತಾರೀಕು ಏನ್ ಮಾಡ್ತಾರ ಅಂದ್ರೆ ಇದನ್ನು ಸ್ಥಾಪನೆ ಮಾಡ್ತಾರ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡು ಬರ್ತದ. ಓಕೆ, ಮೊದಲ ಒಂದು ಉಪಗ್ರಹ ನೋಡೋದಾದ್ರೆ ಭಾರತ ಮೊದಲ ಕೃತಕ ಉಪಗ್ರಹ ಯಾವ್ದಂದ್ರೆ ಅದು ಆರ್ಯಭಟ. ಇದನ್ನು 1975ರಲ್ಲಿ ಏಪ್ರಿಲ್ 19ರಂದು ರಷ್ಯಾದ ಒಂದು ಸಹಾಯದಿಂದ ಉಡಾವಣೆ ಮಾಡಲಾಗ್ತದೆ ನೋಡ್ರಿ. ಏಪ್ರಿಲ್ 19ಕ್ಕೆ ಉಡಾವಣೆ ಮಾಡ್ತಾರೆ ರಷ್ಯಾದ ಸಹಾಯದಿಂದ. ಅದೇ ರೀತಿಯಾಗಿ ಮಹಿಳೆಯರ ಒಂದು ಸಾಧಕಿಯರು ಕಲ್ಪನಾ ಚಾವ್ಲಾ ಬಾಹ್ಯಾಕಾಶಕ್ಕೆ ಹೋದಂತ ಮೊದಲ ಭಾರತೀಯ ಒಂದು ಮಹಿಳೆ ಆಗಿದ್ದಾರೆ ನೋಡ್ರಿ. ಇಸ್ರೋದ ಮಂಗಳಯಾನ ಯೋಜನೆಯಲ್ಲಿ ಋತು ಕರಿದಾಲ್ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ನೆಕ್ಸ್ಟ್, ಪರಿಸರ ವಿಜ್ಞಾನ ಮೇಲೆ ನ್ಯೂಸ್ ಇತ್ತು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯಿಂದ ಸುದ್ದಿಯಲ್ಲಿದ್ದಂತ ಕೋಲೇರು ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಕೋಲೇರು ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದ ಕೋಲೇರು ವನ್ಯಜೀವಿ ಅಭಯಾರಣ್ಯ. ಕೋಲೇರು ಸರೋವರವು ಭಾರತದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಇದು ಕೋಲೇರು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ, ಆಂಧ್ರದಲ್ಲಿ ಕಂಡು ಬರ್ತದೆ. ಈ ಒಂದು ಅಭಯಾರಣ್ಯದ ಸುತ್ತಮುತ್ತ ನಡೆಯುತ್ತಿರುವಂತಹ ಅತಿಕ್ರಮಣ ಮತ್ತು ತೀವ್ರ ಪರಿಸರ ನಾಶವನ್ನು ತಡೆಯಲು ಭಾರತ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ನೀಡಿದೆ. ಓಕೆ, ಅಂದ್ರೆ ಮಧ್ಯಪ್ರವೇಶ ನೀಡಿದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಏನ್ ಸರೋವರ ಇದೆ, ಈ ಒಂದು ಸರೋವರದ ಸುತ್ತದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಕ್ರಮ ಒಂದು ಸಾಗಾಟಿಕೆ ಮಾಡ್ತಾ ಇದ್ರು ನೋಡ್ರಿ, ಅತಿಕ್ರಮಣ ಮಾಡ್ತಾರೆ. ಇದನ್ನು ತಡೆಯಲು ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡಿದೆ ಮಧ್ಯ. ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ನ್ಯಾಯಾಲಯವು ಉನ್ನತ ಮಟ್ಟದ ಕೇಂದ್ರೀಯ ಸಮಿತಿಗಳನ್ನು ರಚಿಸಲು ಆದೇಶ ನೀಡಿದೆ. ಈ ಒಂದು ಸರೋವರದ ಬಗ್ಗೆ ಮಾಹಿತಿ ನೀಡಬೇಕಂತ ಹೇಳಿದೆ ಸುಪ್ರೀಂ ಕೋರ್ಟ್. ಪರಿಸರ ಸಂರಕ್ಷಣೆ ಬಗ್ಗೆ ತಿಳಿದುಕೊಳ್ಳೋಣ. ವನ್ಯ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ವನ್ಯಜೀವಿಗಳ ಬೇಟೆ ಮತ್ತು ಅಕ್ರಮ ಸಾಗಾಣಿಕೆಯನ್ನು ತಡೆಯಲು 1972ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಲಾಗ್ತದೆ. ಯಾವಾಗ? 1972ರಲ್ಲಿ. ಓಕೆ, ಅದೇ ರೀತಿ ಉಲ್ಲಾರ್ ಸರೋವರ ಅಂತ ಹೇಳುತ್ತೆ ನೋಡ್ರಿ. ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಜೆ ಮತ್ತು ಕೆ ನಲ್ಲಿ ಕಂಡು ಬರ್ತದೆ. ಜಮ್ಮು ಕಾಶ್ಮೀರದಲ್ಲಿರುವಂತಹ ಉಲ್ಲಾರ್ ಸರೋವರ ಏನಪ್ಪಾ ಅಂತಂದ್ರೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗಿದೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವ್ದಂದ್ರೆ ಅದು ಉಲ್ಲಾರ್ ಸರೋವರ. ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ರಾಮ್ಸರ್ ಒಪ್ಪಂದ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ 1971ರಲ್ಲಿ
ಇರಾನ್ನ ಒಂದು ರಾಮ್ಸರ್ ನಗರದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ ನೋಡ್ರಿ. ಓಕೆ, ಫೆಬ್ರವರಿ 2ರಂದು. ಪ್ರತಿ ವರ್ಷ ಏನ್ ಮಾಡ್ತಾರ ಅಂದ್ರೆ ಫೆಬ್ರವರಿ 2ರಂದು ಆ ಜೌಗು ಪ್ರದೇಶ ದಿನವನ್ನಾಗಿ ಆಚರಣೆ ಮಾಡ್ತಾರ. ಕೊನೆಯದಾಗಿ ಪ್ರಮುಖ ವಲಯ ಸಿದ್ಧ ನೋಡ್ರಿ ಗೇಮಿ ಚಂಡಮಾರುತ. ಇತ್ತೀಚೆಗೆ ಗೇಮಿ ಚಂಡಮಾರುತ ಏನಪ್ಪಾ ಅಂತಂದ್ರೆ ದಕ್ಷಿಣ ಚೀನಾ ಮತ್ತು ಕಾಂಗ್ ಕರಾವಳಿಯ ಒಂದು ಭಾಗದಲ್ಲಿ ಜಾಸ್ತಿ ಹಾನಿ ಉಂಟು ಮಾಡಿದೆ ನೋಡಿ, ಭಾರಿ ಹಾನಿ ಉಂಟು ಮಾಡಿದೆ. ಬೆಂಗಳೂರು ನ್ಯಾನೋ ಸಮ್ಮೇಳನ 14ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನವನ್ನು ಆಗಸ್ಟ್ 3ನೇ ತಾರೀಕು ನಡೆಸಲಾಗುತ್ತಿದೆ. ಯಾವಾಗ ಆಗಸ್ಟ್ 3ನೇ ತಾರೀಕು ಆಚರಣೆ ಮಾಡ್ತಾ ಇದ್ರಿ ಈ ಒಂದು ಬೆಂಗಳೂರು ನ್ಯಾನೋ ಸಮ್ಮೇಳನ. ನೆಕ್ಸ್ಟ್, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ರೈತರು ತಮ್ಮ ಜಮೀನಿನಲ್ಲಿ ಸಸಿ ನೆಡಲು ಸಹಾಯಧನ ನೀಡುವಂತ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಇದಕ್ಕೆ ಏನಂತ ಹೆಸರಿಟ್ಟಿದೆ? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೆಸರಿಟ್ಟಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಯೋಜನೆಗಳ ಮೇಲೆ ಕೆಎಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರ್ತದೆ. ನೆಕ್ಸ್ಟ್, ಪರೀಕ್ಷಾ ಸುಧಾರಣಾ ಸಮಿತಿ. ನೀಟ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮ ತಡೆಯಲು ಕೇಂದ್ರ ಸರ್ಕಾರದಿಂದ ನಂದನ್ ನೀಲಕೇಣಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ನಂದನ್ ನೀಲಕೇಣಿ ಸಮಿತಿಯಲ್ಲಿ. ನೆಕ್ಸ್ಟ್, ಅಮೂಲ್ ಪ್ರಾಜೆಕ್ಟ್. ಪಶ್ಚಿಮ ಬಂಗಾಳದ ಔರಾದಲ್ಲಿ ಅಮೂಲ್ ವತಿಯಿಂದ ವಿಶ್ವದ ಅತಿ ದೊಡ್ಡ ಮೊಸರು ಉತ್ಪಾದನಾ ಘಟಕ ನಿರ್ಮಾಣವಾಗುತ್ತಿದೆ ನೋಡಿ. ಓಕೆ, ವಿಶ್ವದ ಅತಿ ದೊಡ್ಡ ಮೊಸರು ಉತ್ಪಾದನಾ ಘಟಕದಲ್ಲಿ ಒಂದು ನಿರ್ಮಾಣ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ PBಯಲ್ಲಿ ಈ ಒಂದು ಅತಿ ದೊಡ್ಡ ಒಂದು ಮೊಸರು ಘಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ರೆ, ನಿರ್ಮಾಣ ಮಾಡ್ತಾ ಇದ್ರೆ ನಂತರದಲ್ಲಿ ಉದ್ಘಾಟನೆ ಆಗ್ತದೆ. ಇದಷ್ಟೇನಪ್ಪ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು. ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಮುಂದೆ ಬರುವಂತ ಪರೀಕ್ಷೆಗೆ ಸಹಕಾರಿ ಆಗ್ತಾ ಸ್ನೇಹಿತರೆ. ಮಿಸ್ ಮಾಡ್ಕೋಬೇಡ್ರಿ. ಪರೀಕ್ಷೆಯಲ್ಲಿ ಏನ್ ಕೇಳ್ತಾರೋ ಅಂತ ಒಂದು ಥಿಂಕಿಂಗ್ ಲೆವೆಲ್ ಇಟ್ಕೊಂಡೆ ನಾನು ಕೂಡ ಅದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ತರ್ತಾ ಇದ್ದೀನಿ. ನೋಡ್ಕೊಡ್ರಿ, ಮಿಸ್ ಮಾಡ್ಕೋಬೇಡ್ರಿ. ಓಕೆ, ನೀವೇನಾದ್ರು ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಈ ಒಂದು ಮಾಹಿತಿಗಳನ್ನು ಏನಾದ್ರು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅವಾಗ್ಲಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.